ಅಮಿತ್ ಶಾ ಹೇಳಿಕೆ ಖಂಡಿಸಿ ಇಂದು ನಗರದಲ್ಲಿ ನಡೆದ ಬಂದ್ ವೇಳೆ ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನ ರಾಷ್ಟ್ರಕ್ಕೆ ಮಾಡಿದ ಅವಮಾನವಾಗಿದೆ. ಅಮಿತ್ ಶಾ ಅವರನ್ನು ಗಡೀಪಾರು ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕೂಡಲೇ ಅಮಿತ್ ಶಾ ಅವರನ್ನು ಕ್ಯಾಬಿನೆಟ್ನಿಂದ ಕೈಬಿಡಬೇಕು. ಈ ಸಂಬಂಧ ಈ ಕೂಡಲೇ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. ರಾಷ್ಟ್ರದ ನಾಯಕರಿಗೆ ಮಾಡೋ ಅವಮಾನ ಅದು ಇಡೀ ದೇಶದ ಘನತೆಗೆ ತರತಕ್ಕಂಥ ಅವಮಾನ ಅಂತ ಭಾವಿಸಿ ಇಡೀ ರಾಷ್ಟ್ರವ್ಯಾಪಿ ಒಂದು ಚರ್ಚೆ ಸದನದಲ್ಲಿ ಮಾತಾಡುವಾಗ 100ಕ್ಕಿಂತಲೂ ಹೆಚ್ಚು ಅಪೌಷ್ಟಿಕತೆಯಿಂದ ನಡೀತಾ ಇರ್ತಕ್ಕಂಥ ಈ ದೇಶದಲ್ಲಿ ಬಾಣಂತಿಯರು ಸಾಯ್ತಿದ್ದಾರೆ, ರೈತರುಗಳು ಬೀದಿಗೆ ಬಂದಿದ್ದಾರೆ, ಎಲ್ಲ ರೇಟ್ಗಳು ಏರಿಕೆ ಆಗಿದೆ. ಇದನ್ನು ಬಿಟ್ಟು ಅಂಬೇಡ್ಕರ್ ಅಂದರೆ ಪ್ಯಾಸನ್ ನೀವು ಸ್ವರ್ಗಕ್ಕೆ ಹೋಗ್ತಾರೆ. ಯಾವ ಸ್ವರ್ಗ ಇದೆ? ಬಸವಣ್ಣವರು ಆಚಾರ್ಯರ ಸ್ವರ್ಗ, ಅನಾಚಾರ್ಯರ ಕಾಲ ಯಾವ ಸ್ವರ್ಗ ಇದೆ? ಎಲ್ಲಿ ಕಳಿಸ್ಬೇಕಂದ್ರೆ ಅಮಿತ್ ಶಾ ಅವರು ಸ್ವರ್ಗ ಅಂದರೆ ಎಲ್ಲಿದ್ದು? ಈ ದೇಶನ ರವ ನಡಕದಲ್ಲಿ ಇಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಈ ಬಂಧನ ಮುಖಾಂತರ ಒತ್ತಾಯಿಸೋದು ಅವ್ರಿಗೆ ರಾಷ್ಟ್ರದ್ರೋಹದ ಆಪಾದನೆ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಶಿವಮೊಗ್ಗ ಕೇಸ್ ಹಾಕ್ತಾರೆ. ಮೋದಿಜಿಯವರು ಬಹಳ ಗೌರವಪಟ್ಟುಕೊಂಡು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಬಹಳ ಮಾತಾಡ್ತಿದ್ದಾರೆ, ನಮಸ್ಕಾರನೂ ಮಾಡಿದ್ದಾರೆ. ಆದರೆ ಇವರು ಇಂಥವರು ಅವರ ಒಂದು ಸಚಿವ ಸಂಪುಟದಲ್ಲಿ ಇರೋದು ಎಷ್ಟು ಅಪಹಾಸ್ಯ, ಎಷ್ಟು ಅಸಹ್ಯ ಆಗುತ್ತೆ. ಹಾಗಾಗಿ ನರೇಂದ್ರ ಮೋದಿಜಿಯವರು ಇವ್ರನ್ನ ಕ್ಯಾಬಿನೆಟಿಂದ ಕೈ ಬಿಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡಿದ್ದಾರೆ. ಹಾಗೆ ಅವ್ರನ್ನ ಗಡೀಪಾರು ಮಾಡಬೇಕು ಅಂತಕ್ಕಂಥದ್ದು ಇಡೀ ರಾಷ್ಟ್ರವ್ಯಾಪಿ ಮುಷ್ಕರ ನಡೀತಾ ಇದೆ. ಈ ಕ್ಷಣದಲ್ಲಿ ಅವರು ನಾಳಿದ್ದು ತೀರ್ಮಾನ ತಗೋಬೇಕು. ಇಲ್ಲ ಅಂದರೆ ಇಡೀ ದೇಶವ್ಯಾಪಿ ರಾಜ್ಯವ್ಯಾಪಿ ನಾವು ಯಾರೇ ಆಗಿರಲಿ, ಕಾಂಗ್ರೆಸ್ನವರಾಗಿರಲಿ, BJP ಆಗಿರಲಿ, JDS ಆಗಿರಲಿ, ಅಂಬೇಡ್ಕರ್ಗೆ ಅವಮಾನ ಮಾಡೋದು ಅದು ರಾಷ್ಟ್ರಕ್ಕೆ ಮಾಡಿದಂಥ ಅವಮಾನ ಅಂತ ತಿಳ್ಕೊಂಡು ಅವರ ಕಚೇರಿಗಳನ್ನು ನಾವು ಓಪನ್ ಮಾಡಿದ್ದೀವಿ. ಅವರೇನಾದ್ರು ಆಕ್ಷನ್ ತೊಗೊಂಡಿಲ್ಲ ಅಂದರೆ ಇಡೀ ರಾಷ್ಟ್ರ ಮತ್ತು ರಾಜ್ಯವ್ಯಾಪಿ BJP ಆಗಿರ್ಬೋದು, ಕಾಂಗ್ರೆಸ್ ಯಾವುದೇ ಪಕ್ಷದ ಕಚೇರಿ ಆಗಿರ್ಬೋದು ಬಿಡೋಂಗಿಲ್ಲ. ಯಾಕೆಂದರೆ ಸಾಮಾನ್ಯ ಜನರು ತೊಂದರೆ ಕೊಡೋದು ಬೇಡ. ಯಾರು ಅಂಬೇಡ್ಕರ್ಗೆ ಅವಮಾನ ಮಾಡೋದು ಅವರಿಗೆ ನಾವು ಆಕ್ಷನ್ ತೊಗೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಯಶಸ್ವಿಯಾಗಿದೆ. ಚಾಮರಾಜನಗರ ಮುಖಾಂತರ ಕೇಳ್ಕೊಳ್ಳೋದು, ದೇವರುಗಳು ಬಂದು ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿಲ್ಲ. ಯಾವುದಾದ್ರೂ ಒಂದು ದೇವರು ಓಟ್ ಹಾಕೋದು ಅಂತ ಅವ್ರು ದಾಖಲೆ ಕೊಟ್ಬಿಟ್ರೆ ನಾವೇ ಶಿಕ್ಷೆಗೆ ಒಳಪಡ್ತೀವಿ. ಜನರಿಂದ ಓಟ್ ತಗೊಂಡು ನೀವು ಸದನದಲ್ಲಿ ದೇವ್ರ ಹೆಸರು ಹೇಳಿ ಅಂದರೆ ಯಾವ ಪ್ರಜಾಪ್ರಭುತ್ವನ, ರಾಜಪ್ರಭುತ್ವನೇ ದೇವ್ರ ಪ್ರಭುತ್ವ ಎಲ್ಲಿದೆ ಈ ದೇಶದಲ್ಲಿ? ಹಾಗಾಗಿ ನಮಗೆ ನೋವಾಗಿದೆ, ಇದನ್ನು ಖಂಡಿಸ್ತಾ ಇದ್ದೇವೆ. ಕೂಡಲೇ ಕ್ರಮ ತಗೋಬೇಕು ಮೋದಿಜಿಯವರು. ಯಾಕೆಂದರೆ ಅವರ ಗೌರವ ಇದೆ. ಈ ದೇಶವನ್ನು ಆಳ್ತಿರ್ತಕ್ಕಂಥದ್ದು ಮೋದಿ ಸರ್ಕಾರ ಅಲ್ಲ, ದ ಗೌರ್ಮೆಂಟ್ ಆಫ್ ಇಂಡಿಯಾ, ನಾಟ್ ಎಲ್ಲಿ ಮೋದಿ ಗೌರ್ಮೆಂಟ್. ರಾಜ್ಯ ಆಳ್ತಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕ. ನಾವು ಕಾನೂನು ನಮ್ಮನ್ನು ಆಳ್ತಿದ್ದೀವಿ. ಆ ಪ್ರಜ್ಞೆ ಅಮಿತ್ ಶಾ ಇರಬೇಕು. ನಮ್ಮನ್ನು ಆಳುವುದು ವಿ ಆರ್ ರೂಲ್ಡ್ ಬೈ ದಿ ಲಾ, ನಾಟ್ ಅಮಿತ್ ಶಾ, ನಾಟ್ ಮೋದಿ, ನಾಟ್ ಸಿದ್ದರಾಮಯ್ಯ. ಆ ಸೆನ್ಸೇ ಇಲ್ಲ. ಆ ಸೆನ್ಸೇ ಇಲ್ಲಿರೋದ್ರಿಂದ ಇದು ಇಷ್ಟೊಂದು ತೊಂದರೆ ಆಗಿದೆ. ಹಾಗಾಗಿ ಕೂಡಲೇ ಕ್ರಮ ತಗೋಬೇಕು ಅಂತ ತಿಳಿಸ್ತೀನಿ.